ನೀರನ್ನ ಹೊರಹಾಕುವುದಕ್ಕೆ ಪರದಾಟವನ್ನ ನಡೆಸಿದ್ದಾರೆ. ಅಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಕೂಡ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ಸೇತುವೆ ಕುಸಿತ ಆಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಭಾರೀ ಮಳೆಗೆ ಸೇತುವೆ ಕುಸಿತ ಆಗಿದೆ. ಸಂಪರ್ಕ ಸ್ಥಗಿತ ಆಗಿತ್ತು. ಚಿಮ್ಮನಚೋಡ ನರನಾಳ್ ಗ್ರಾಮದ ಸೇತುವೆ ಇದು. ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಬಳಿ ಘಟನೆ ನಡೆದಿದೆ. ಸೇತುವೆ ಕುಸಿದು ಆ ಒಂದು ವಿಡಿಯೋವನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ವಿಡಿಯೋ ಕೂಡ ವೈರಲ್ ಆಗಿದೆ. ಕಳಪೆ ಕಾಮಗಾರಿಯಿಂದ ಆ ರೀತಿಯಾಗಿ ಆಗಿರೋದು ಅಂತ ಇದೀಗ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಈಗ ಆಲ್ರೆಡಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಈ ಕಡೆ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಕಲಬುರಗಿಯಲ್ಲಿದ್ದಂತಹ ಸೇತುವೆ, ಅದು ಸೇತುವೆ ಮುರಿದು ಬಿದ್ದಿದೆ. ಹಾಗಾಗಿ ಅಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗಿದೆ. ಪರ್ಯಾಯ ಮಾರ್ಗವನ್ನ ಈಗ ಆಲ್ರೆಡಿ ಕಂಡುಕೊಂಡಿದ್ದಾರೆ. ಆದ್ರೆ ಕಳಪೆ ಮಾರ್ಗದಿಂದಾಗಿ ಆ ರೀತಿಯಾಗಿ ಆಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಇದೀಗ ಹೇಳ್ತಿದ್ದಾರೆ. ಆ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಭಾರೀ ಮಳೆಗೆ ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಗ್ರಾಮದ ಬಳಿ ಕಿರಿದಾದಂತಹ ಸೇತುವೆ ಕುಸಿತವನ್ನ ಕಂಡಿದ್ದಂಥದ್ದು. ಅದೇ ಸಂದರ್ಭದಲ್ಲಿ ಯಾರೋ ವಿಡಿಯೋವನ್ನ ಮಾಡಿದ್ದಾರೆ. ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ, ಹಾಗಾಗಿ ಸೇತುವೆ ಕುಸಿತವನ್ನ ಕಂಡಿರೋದು ಅಂತ ಹೇಳಲಾಗ್ತಾ ಇದೆ. ಸೇತುವೆ ಕುಸಿದ ಪರಿಣಾಮ ಚಿಂಚೋಳಿಯಿಂದ ಬಾಲ್ಕಿಗೆ ಸಂಚಾರ ಮಾಡ್ತಿದ್ದಂತಹ ವಾಹನಗಳನ್ನ ಸ್ಥಗಿತಗೊಳಿಸಲಾಗಿತ್ತು. ಚಿಂಚೋಳಿಯ ಬೆಡಕಪಳ್ಳಿ ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ಕೂಡ ನುಗ್ಗಿದೆ. ಇದರಿಂದ ಜನ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಸರ್ಕಾರ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಈಗ ಆಲ್ರೆಡಿ ಜನ ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆನಲ್ಲಿ ಸೇತುವೆ ಕುಸಿಯೋದಕ್ಕೆ ಕಾರಣ ಕಳಪೆ ಕಾಮಗಾರಿ ಅಂತ ಕೂಡ ಹೇಳ್ತಾ ಇರುವಂತದ್ದು ಅಲ್ಲಿನ ಗ್ರಾಮಸ್ಥರು. ಸ್ವಲ್ಪ ದಿನ ಆಗಿತ್ತಷ್ಟೇ ಸೇತುವೆಯನ್ನ ನಿರ್ಮಾಣ ಮಾಡಿ, ಅಷ್ಟರಲ್ಲಾಗಲೇ ಈ ರೀತಿಯಾಗಿ ಆಗಿರೋದ್ರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ರೀತಿಯಲ್ಲಿ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆನಲ್ಲಿ ಸೂಕ್ತ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು ಮಳೆ ಬಂದಂತ ಸಂದರ್ಭದಲ್ಲಿ, ಇಲ್ಲಾಂದ್ರೆ ಇದೇ ರೀತಿಯಾದಂತಹ ತೊಂದರೆಗಳು ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರುವಂತದ್ದು. ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಬಳಿ ಈ ಒಂದು ಘಟನೆ ನಡೆದಿದೆ. ಸೇತುವೆ ಕುಸಿದು ಸಂಚಾರ ಮಾಡೋದಕ್ಕೂ ಕೂಡ ಕಷ್ಟ ಆಗಿತ್ತು. ಸಂಪೂರ್ಣವಾಗಿ ಸೇತುವೆ ಕುಸಿತ ಆಗಿದೆ. ಕಳಪೆ ಕಾಮಗಾರಿಯಿಂದ ಆ ರೀತಿಯಾಗಿ ಆಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಆಗಿರುವಂತಹ ಘಟನೆ ಇದು. ಮಳೆಯಿಂದಾಗಿ ಎಲ್ಲಾ ಕಡೆನೂ ಕೂಡ ಹವಾಮಾನ ಇಲಾಖೆ ಆಲ್ರೆಡಿ ಮುನ್ಸೂಚನೆಯನ್ನ ಕೊಡ್ತಾ ಇರುತ್ತೆ ಪ್ರತಿ ಬಾರಿನೂ ಕೂಡ, ಯಾವಾಗ ಯಾವ ಸಂದರ್ಭದಲ್ಲಿ ಮಳೆ ಆಗುತ್ತೆ ಅಂತ. ಅವಾಗ ಒಂದ್ ಸ್ವಲ್ಪ ಅಲರ್ಟ್ ಆದ್ರೆ ಸಾಕಾಗುತ್ತೆ, ಆದ್ರೂ ಕೂಡ ಅಲರ್ಟ್ ಆಗಲ್ಲ. ಎಷ್ಟೋ ಕಡೆನಲ್ಲಿ ಸರ್ಕಾರಿ ಶಾಲೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಷ್ಟೋ ಕಡೆನಲ್ಲಿ ಸರ್ಕಾರಿ ಕಚೇರಿಗಳ ಆವರಣ ಕೆರೆಯಂತಾಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಮಾತ್ರ ನಿರ್ಲಕ್ಷ್ಯವನ್ನ ತೋರುತ್ತೆ. ತಗ್ಗು ಪ್ರದೇಶ